ಇದೀಗ ರಾಹುಲ್ ಗಾಂಧಿ ಅವರ ವಿರುದ್ಧ ಕೆ ಸುರೇಂದ್ರನ್ ಸ್ಪರ್ಧೆಗೆ ಇಳಿತಾ ಇದ್ದಾರೆ. ವಯನಾಡ್ನಿಂದ ಸ್ಪರ್ಧೆಗೆ ಇಳಿತಾ ಇರೋದು. ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ ಪಟ್ಟಿಯಲ್ಲಿ ವಯನಾಡ್ನಿಂದ ಪ್ರಕಟಗೊಳಿಸಲಾಗಿದೆ. ಇದೀಗ ಅವರ ವಿರುದ್ಧವಾಗಿ ವಯನಾಡ್ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಸುಂದರೇನ್. ವಯನಾಡ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಹಣಾಹಣಿನೇನು ಶುರುವಾಗುತ್ತೆ. ಸುರೇಂದ್ರನ್, ಕ್ಷಮೆ ಇರಲಿ, ಕೆ ಸುರೇಂದ್ರನ್ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಸ್ಪರ್ಧೆಗೆ ಇಳಿತಾ ಇರುವ ಬಿಜೆಪಿಯ ಅಭ್ಯರ್ಥಿ. ಸದ್ಯಕ್ಕೆ ಪ್ರಕಟವಾಗಿರುವ ಪಟ್ಟಿ ಆಧಾರದ ಮೇಲೆ ರಾಹುಲ್ ಗಾಂಧಿ ಅವರು ಒಂದು ಕ್ಷೇತ್ರದಿಂದ ಮಾತ್ರ ಕಣಕ್ಕಿಳಿತಾ ಇದ್ದಾರೆ. ಅಲ್ಲಿ ಪೈಪೋಟಿಯನ್ನ ನೀಡುತ್ತಿದ್ದಾರೆ ಸುರೇಂದ್ರನ್ ಅವರು. ಕೇರಳದ ಬಿಜೆಪಿ ರಾಜ್ಯಾಧ್ಯಕ್ಷರು ಆಗಿರುವವರು. ವಯನಾಡ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು ಕಡೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 24 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಕ್ಲಿಯರ್. ಮತ್ತೊಂದು ಕಡೆ ಹಿಮಾಚಲ ಪ್ರದೇಶದ ಮಂಡಿಯಿಂದ ಕಣಕ್ಕಿಳಿಯಲಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಕಂಗನಾ ರಣಾವತ್. ಹಾಗೆ ರಾಹುಲ್ ಗಾಂಧಿ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಸುರೇಂದ್ರನ್ ಕಣಕ್ಕಿಳಿತಾ ಇದ್ದಾರೆ ವಯನಾಡ್ನಿಂದ. ಬಿಜೆಪಿಯ 5ನೇ ಪಟ್ಟಿಯ ಒಂದಷ್ಟು ಹೈಲೈಟ್ಸ್ ಇದು. ಕ್ವಿಕ್ ಆಗಿ ಗಮನಿಸಿಬಿಡೋಣ. ಕರ್ನಾಟಕದಿಂದ ಇವತ್ತು ಬಿಡುಗಡೆಯಾಗಿರುವ ಪಟ್ಟಿಯಲ್ಲಿ 4 ಹೆಸರನ್ನ ಅಧಿಕೃತವಾಗಿ ಅಭ್ಯರ್ಥಿಗಳು ಅಂತ ಹೇಳಿ ಅನೌನ್ಸ್ ಮಾಡಲಾಗಿದೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧವಾಗಿ ತೊಡೆತಟ್ಟಲಿದ್ದಾರೆ. ಮತ್ತೊಂದು ಕಡೆ ಉತ್ತರ ಕನ್ನಡದಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಕಣಕ್ಕಿಳಿತಿದ್ದಾರೆ ಶೆಟ್ಟರ್ ಅವರು. ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧವಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಣಕ್ಕಿಳಿತಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್, ಹಾಗೆ ರಾಯಚೂರಿನಿಂದ ರಾಜ ಅಮರೇಶ್ವರ ನಾಯಕ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿದೆ. ಕುಮಾರ್ ನಾಯಕ್ ಕಾಂಗ್ರೆಸ್ನ ಅಭ್ಯರ್ಥಿ ರಾಯಚೂರಿನಲ್ಲಿ. ಇದು ಸದ್ಯಕ್ಕೆ ಬಿಜೆಪಿಯ 5ನೇ ಪಟ್ಟಿಯ ಒಂದಷ್ಟು ಹೈಲೈಟ್ಸ್.